ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 4ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಕರ್ತವ್ಯ ಮತ್ತು ನಮ್ಮಲ್ಲಿ ಇರುವ ಏನನ್ನಾಗಲಿ ಒಂದು ಒಳ್ಳೆಯ ಗುಣಗಳನ್ನು ಯಾವ ರೀತಿಯಿಂದ ಹಂಚಿಕೆಯನ್ನು ಮಾಡಿಕೊಳ್ತೀವಿ. ಅಂದರೆ ನಾವೇನೇ ಒಂದು ಕರ್ತವ್ಯ ಮಾಡುವಾಗ ಅದನ್ನು ನಮ್ಮ ಸ್ವಾರ್ಥದಿಂದ ಮಾಡ್ತೀವಿ. ಆದರೆ ನಮ್ಮ ಗುಣಗಳು ಅಂತ ಬಂದಾಗ ಯಾರಿಗೆ ಒಂದು ಹೆಲ್ಪ್ ಮಾಡೋದಾಗಲಿ, ಯಾರಿಗೆ ಒಂದು ಏನೇ ಇರಲಿ ನಾವು ಮಾಡೋಣ, ನಾವಿದ್ದೀವಿ ಅಂತ ಒಂದು ಧೈರ್ಯದ ಮಾತುಗಳನ್ನು ಹೇಳೋದಾಗಲಿ, ಅದರಿಂದ ನಮ್ಮ ಒಳ್ಳೆಯ ಗುಣಗಳನ್ನು ಯಾರಿಂದ ಮಾಡ್ಕೊಂಡು ಹೋಗ್ತೀವಿ ಮತ್ತು ಅದರಿಂದ ಅವರಿಗೆ ಏನು ಪ್ರತಿಫಲ ಸಿಗುತ್ತೆ ಮತ್ತು ಅವರ ನೊಡನೆ ಜೀವನದ ಅರಿವು ಹೇಗೆ ತಿಳ್ಕೊಳ್ಳುತ್ತಾರೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಕರ್ಮ ಯೋಗದಲ್ಲಿ ಅಂದರೆ ನಾವು ಕರ್ಮವನ್ನು ಮಾಡುವಾಗ ಸ್ವಾರ್ಥದಿಂದ ಮಾಡ್ಕೊಂಡ್ಬಿಡ್ತೀವಿ. ನನಗೆ ಆಗಬೇಕು, ಇವತ್ತಿನ ಕೆಲಸ ನಾನು ಮಾಡಬೇಕು, ನನ್ನ ಜೀವನ ನಡಿಬೇಕು, ನನ್ನ ಕುಟುಂಬ ನಡಿಬೇಕು ಅಂತ ಈ ರೀತಿಯಿಂದ ನಾವು ಸ್ವಾರ್ಥದಿಂದ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವಿ. ಆದರೆ ಈ 4ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ನಾವೇನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ನಮ್ಮ ಗುಣಗಳನ್ನು ನಾವು ಕಂಡಿಸ್ಕೊಳ್ಬೇಕು. ಅಂದರೆ ಗುಣಗಳನ್ನು ನಾವು ಇಟ್ಕೊಳ್ಬೇಕು. ಆ ಗುಣಗಳನ್ನು ಮಾರ್ಗಗಳು ಬೇರೆ ಇದ್ರೂ ಸಹ ಆ ಗುರಿಯಾಗಲಿ ಗುಣಗಳನ್ನಾಗಲಿ ಯಾವ ರೀತಿಯಿಂದ ಸಂಖ್ಯಾಂತರವಾಗಿ ಮಾಡ್ಕೊಳ್ಬಾರ್ದು ಮತ್ತು ಅದರಿಂದ ಹೋಗೋದು ಏನೇ ಒಂದು ಮಾಡೋದು ಅಂದರೆ ನಾವು ತಪ್ಪಾಗುತ್ತೆ. ನಾವೇನೇ ಒಂದು ಕರ್ತವ್ಯ ಮಾಡ್ತಾ ಇದೀವಿ ಅಂದರೆ ಅದನ್ನು ಪ್ರಾಮಾಣಿಕತೆವಾಗಿ ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಆಗ ಮಾಡಿದರೆ ನಮ್ಮ ಜೀವನದ ಅರಿವು ನಾವು ತಿಳ್ಕೋಬೋದಂತ ಈ 4ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಮತ್ತು ಏನೇನಾಗಲಿ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ನಾವು ಒಳ್ಳೆಯರಾಗಿ ಇರಬೇಕಾಗುತ್ತೆ, ಒಳ್ಳೆ ಗುಣಗಳು ಇರಬೇಕಾಗುತ್ತೆ. ಅದರಿಂದ ನಮ್ಮ ಜೀವನದ ಅರಿವು ನಾವು ತಿಳ್ಕೋಬೇಕಾಗುತ್ತೆ. ಬನ್ನಿ ಈ 4ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ಜೀವನದ ಅರಿವು ಏನು ತಿಳಿಸುತ್ತೆ ಮತ್ತು ಏನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಅದು ನಿಸ್ವಾರ್ಥದಿಂದ ಇರಬೇಕು, ಸ್ವಾರ್ಥದಿಂದ ಇರಬೇಕು ಅಂತ ಈ ಶ್ಲೋಕ ನಮಗೆ ಒಂದು ಉತ್ತರವನ್ನು ತೋರಿಸುತ್ತೆ ಮತ್ತು ನಮ್ಮ ಮಾರ್ಗದರ್ಶನ ಯಾವ ರೀತಿಯಿಂದ ಹೋಗ್ಬೇಕಂತ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಬನ್ನಿ ಈ 4ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 4ನೇ ಶ್ಲೋಕ ಹೇಳುತ್ತೆ, ಸಂಖ್ಯಾಜ್ಞಾನ ಯೋಗೌ ಪೃಥಂಗಂ ಬಾಲಂ ಪ್ರವಾದಾನಿತಿ ನೀನ ಪಾಣಿಂಡಿತ್ತಂ ಏಕಂ ಪಯ್ಯಸಿತ್ತಂ ಸಮಯಾಗುಪಾವಿವಿಂದನಂತತೆ ಫಲಂ. ಇದರ ಅರ್ಥ, ಭಕ್ತಿ ಸೇವೆಯು ಕರ್ಮಯೋಗ ಐಕ ಜಗತ್ತಿನ ವಿಶೇಷಣಾತ್ಮಕ ಅಧ್ಯಯನ ಸಂಖ್ಯಾದಿಂದ ಭಿನ್ನವಾದದ್ದು ಎಂದು ಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವು ಎರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು 2 ಮಾರ್ಗಗಳ ಫಲವನ್ನು ಹೊಂದಿರುತ್ತೇನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. ಅಂದರೆ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ನಮ್ಮ ಭೂಮಂಡಲದಲ್ಲಿರುವ ವಿಜ್ಞಾನಿಗಳು ಹೇಳ್ತಾರೆ, ನಾವೇನೇ ಒಂದು ಕರ್ಮವನ್ನು ಮಾಡುವಾಗ ಅಂದರೆ ಕರ್ತವ್ಯವನ್ನು ಮಾಡುವಾಗ ನಮ್ಮ ನಿಸ್ವಾರ್ಥದಿಂದ ಮಾಡ್ತೀವಿ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮತ್ತು ಸಂಖ್ಯಾ ಅಂದರೆ ನಮ್ಮ ಪುಣ್ಯದ ಕೆಲಸಗಳು. ಯಾವುದೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಗುಣಗಳನ್ನು ಯಾವ ರೀತಿಯಿಂದ ಒಂದು ಒಳ್ಳೆಯವರಿಗೆ ಒಂದು ಏನೇ ಒಂದು ನಾನು ಮಾಡ್ತೀನಿ, ನಿನಗೆ ಧೈರ್ಯ ಕೊಡ್ತೀನಿ, ಏನೋ ಒಂದು ಒಳ್ಳೆಯ ಸಂದೇಶವನ್ನು ನಾವು ನೀಡುವಾಗ ಅವರಿಗೆ ಏನೇನಾಗಲಿ ಒಂದು ಸಪೋರ್ಟನ್ನು ನೀಡ್ತೀವಿ. ಇವೆರಡರಲ್ಲಿ ಮಾರ್ಗದರ್ಶನ ಒಂದೇ. ಅಂದರೆ ನಾವು ಯಾವ ರೀತಿಯಿಂದ ಹೋಗ್ತೀವಿ ಅನ್ನೋದು ದಾರಿ ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಆದರೆ ದಾರಿ ಒಂದೇ ಆಗಿರುತ್ತೆ, ಆದರೆ ಮಾರ್ಗಗಳು ಬೇರೆ ಬೇರೆ ಆಗಿರುತ್ತೆ. ಅಂದರೆ ನಾವು ಯಾವ ರೀತಿಯಿಂದ ಹೋಗಬೇಕು, ಕರ್ಮಯೋಗದಿಂದ ಹೋಗ್ಬೇಕಾ, ಏನು ಒಂದು ಸಂಖ್ಯಾ ಥರ ಬರುತ್ತಲ್ಲ ಗುಣಗಳಿಂದ ಹೋಗ್ಬೇಕಂತ, ಇವು 2 ದಾರಿಗಳನ್ನು ಯಾವ ಮಾರ್ಗವನ್ನು ನಾವು ಒಂದು ಒಳ್ಳೆ ರೀತಿಯಿಂದ ಆಯ್ಕೆ ಮಾಡ್ಕೊಳ್ತೀವಿ ಅದರಿಂದ ನಮ್ಮ ಅರಿವು ಮತ್ತು ನಮ್ಮ ಗುರಿಯನ್ನು ನಾವು ತಲುಪೋಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಯಾವುದು ಒಂದು ಸ್ವಾರ್ಥದಿಂದ ಮಾಡಿಕೊಂಡು ಹೋಗ್ಬಿಡ್ತೀವಿ. ಆದರೆ ಈ ಗುಣಗಳು ಅಂತ ಬಂದಾಗ ಎಲ್ಲರಿಗೂ ಒಳ್ಳೇದು ಮಾಡಬೇಕಾಗುತ್ತೆ, ಒಂದು ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗುತ್ತೆ ಮತ್ತು ಏನೇ ಒಂದು ವೈಜ್ಞಾನಿಕವಾಗಿ ಒಂದು ಉತ್ತರಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ನಮ್ಮ ಕರ್ತವ್ಯ ಅಂತ ಬಂದಾಗ ನಾವೇನೇ ಆಗಲಿ ನಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಾಗಿ ಬಿಡಬೇಕಾಗತ್ತೆ. ಆಗ ಮಾತ್ರ ನಮ್ಮ ಜೀವನದ ಅರಿವು ನಾವು ತಿಳ್ಕೋಬೇಕಾಗತ್ತೆ. ನಾವೇನು ಒಳ್ಳೆ ರೀತಿಯಿಂದ ಭಾವನೆಗಳು ಯಾವ ರೀತಿಯಿಂದ ತಿಳಿಸ್ತಾರೆ ಅಂದರೆ,
ಒಂದು ಉದಾಹರಣೆ ಮುಖಾಂತರ ತಿಳಿಸ್ತೀನಿ. ಒಬ್ಬ ಶಿಕ್ಷಕ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಹಿತಕ್ಕಾಗಿ ಮಾಡಿದರೆ ಅದು ಕರ್ಮಯೋಗ. ಅಂದರೆ ಶಿಕ್ಷಕರು ಇದ್ದಾರೆ ಅಂದರೆ ಅವರು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಅಂದರೆ ಅದು ಕರ್ತವ್ಯ, ಅವರು ಮಾಡಬೇಕಾಗಿದ್ದು ಕರ್ತವ್ಯ ಅಷ್ಟೇ ಅಂತ ನಾವು ತಿಳ್ಕೊಬೇಕಾಗತ್ತೆ. ಆತ್ಮಜ್ಞಾನವನ್ನು ಪಡೆದು ಎಲ್ಲರನ್ನು ದೇವರನ್ನು ಕಾಣಲು ಕಲಿತರೆ ಅದು ಸಂಖ್ಯಾಯೋಗ. ಅಂದರೆ ತನ್ನಲ್ಲಿ ಒಂದು ಒಳ್ಳೆ ಗುಣಗಳು ಇಟ್ಟುಕೊಂಡು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕಂತ ಬಯಸೋನು ಯಾವತ್ತಿಗೂ ಒಂದು ಸಂಖ್ಯಾಯೋಗ ಆಗಿ ಇರುತ್ತಾನೆ. ಅವನು ಒಂದು ದೇವರ ಬಳಿ ಹೋಗಿ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋದಿಲ್ಲ, ನನಗೆ ಒಂದು ಒಳ್ಳೆ ಉನ್ನತ ಸ್ಥಾನ ಬೇಕು ಅಂತ ಕೇಳೋದಿಲ್ಲ. ಯಾಕೆ ಅಂದರೆ ಅವನಿಗೆ ಎಲ್ಲ ಥರದ ಜ್ಞಾನ ಮತ್ತು ಆತ್ಮವಿಶ್ವಾಸ ಕಂಡುಕೊಳ್ಳುತ್ತಾನೆ. ಮಾರ್ಗಕ್ಕೆ ಒಂದು ದಾರಿಯನ್ನು ಸರಳವಾಗಿ ಮಾಡಿಕೊಂಡಿರ್ತಾನೆ. ಏನೇ ಒಂದು ಗುರಿಯನ್ನು ಕಂಡ ತಕ್ಷಣ ಅದನ್ನು ಹಿಂದೆ ಬೀಳಬೇಕೇ ಹೊರತು ಒಂದು ವಾರ ಒಂದು ತಿಂಗಳ ಮಾಡಿ ಇಷ್ಟಿಗೆ ನಂದು ಮುಗೀತು ಅಂತ ನಾವು ಬಿಡಬಾರ್ದು. ಯಾಕಂದರೆ ಈ ಗುರಿಗಳು ಅಂತ ಬಂದಾಗ ಯಾವುದೇ ಒಂದು ಕರ್ತವ್ಯ ಮಾಡಬೇಕು ಯಾವ್ದು ಬಿಡ್ಬೇಕಂತ ನಮಗೆ ತಿಳಿಯಲ್ಲ. ಆದರೆ ನಾವು ಗುರಿಯನ್ನು ಕಂಡಾಗ ಆ ಗುರಿ ಮಾರ್ಗವನ್ನು ನಾವು ಒಂದು ಸರಳ ದಾರಿಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಗುರಿಗೆ ತಲುಪೋಕೆ ಸಾಧ್ಯ ಆಗುತ್ತೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಈ 4ನೇ ಶ್ಲೋಕದಿಂದ ನಮಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಸಾಲಿನಲ್ಲಿ ಸಂದೇಶ ಯಾವ ಥರ ನೀಡ್ತಾರೆ ಅಂದರೆ, ಮಾರ್ಗಗಳು ಬೇರೆ ಇರ್ಬೋದು ಆದರೆ ಗುರಿ ಒಂದೇ. ನಿಷ್ಮಕ ಕರ್ಮಯೋಗ ಮತ್ತು ನಿಜವಾದ ಜ್ಞಾನ ಎರಡೂ ದೇವರ ಬಳಿಗೆ ಕರೆಯುತ್ತವೆ. ಅಂದರೆ ಇವು ಎರಡು ನಮ್ಮ ದೇವರ ಬಳಿಯೇ ಇರುತ್ತವೆ. ಯಾರ ಒಂದು ಜ್ಞಾನವನ್ನು ತಿಳ್ಕೊಂಡಿರ್ತಾರೆ, ಯಾರ ತನ್ನ ಕರ್ತವ್ಯವನ್ನು ನಿಸ್ವಾರ್ಥದಿಂದ ಮಾಡ್ತಾರೆ, ಅದು ಫಲ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಒಳ್ಳೆ ನಿರ್ದಿಷ್ಟ ಜೀವನ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಎರಡು ದೇವರ ಬಳಿ ಇರುತ್ತೆ. ಈಗ ನಾವು ಪುಣ್ಯ ಮಾಡಿದ ತಕ್ಷಣವೇ ನನಗೆ ಒಂದು ಏನೇ ಒಂದು ಕರ್ತವ್ಯ ಮಾಡುವಾಗ ನನಗೆ ಪ್ರತಿಫಲ ಸಿಗಬೇಕಂತ ಅದೇನು ಹೇಳೋಕ್ಕಾಗಲ್ಲ. ಏನೋ ಒಂದು ಕರ್ತವ್ಯದಿಂದ ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ಒಳ್ಳೆಯ ಗುಣ ಇದೆ ಅಂತ ನಾನು ಅದನ್ನು ಒಂದು ಒಳ್ಳೆಯ ರೀತಿಯಿಂದ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇವು ಎರಡರಲ್ಲಿಯೂ ಸಹ ದೇವರಿರ್ತಾನೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೋಬೇಕಾಗುತ್ತೆ. ಮತ್ತು ಇದೇ ರೀತಿಯಿಂದ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಈ ಶ್ಲೋಕ ನೋಡಿ, ಈ ಶ್ಲೋಕದಿಂದ ನಿಮಗೆ ಒಳ್ಳೆಯ ಸಂದೇಶವನ್ನು ನೀಡುತ್ತೇನೆ. ಈ ಶ್ಲೋಕದಿಂದ ಒಂದು ಒಳ್ಳೆಯ ಉದಾಹರಣೆ ಮುಖಾಂತರ ನೀವು ನನಗೆ ಉತ್ತರಿಸಿ ಈ ಶ್ಲೋಕ ನಿಮಗೆ ಏನು ಅರ್ಥಭಾವಕವಾಗಿದೆ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ, ಅದಾದ ತಕ್ಷಣ ಅದನ್ನು ನಾವು ಚರ್ಚೆ ಮಾಡೋಣ ಅಂತ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮುಕ್ತಾಯಗೊಳಿಸೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.